ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ನಿಮಜಾವನ ಪ್ರಾರ್ಥನೆಗೆ ಸೇರಿ ಬರಲು ಕರ್ತನ ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕರ್ತನ ಸನ್ನಿಧಾನ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ. ನಮ್ಮ ಸತ್ಯವೇದವನ್ನು ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯ 1ನೇ ವಚನಕ್ಕೆ ತಿರುಗಿಸೋಣ. ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯ 1ನೇ ವಚನ. ಇವತ್ತಿನ ದಿವಸ ಹೊಸ ಒಂದು ವಿಷಯದ ಕಡೆಗೆ ನಮ್ಮ ಧ್ಯಾನವನ್ನು ನಾವು ಇಡೋಣ. ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯ 1ನೇ ವಚನ. 1ನೇ ವಚನದಲ್ಲಿ ಏನ್ ನಡೀತಾ ಇದೆ? ಆತನು ಬೆಟ್ಟದಿಂದ ಇಳಿದು ಬರುವಾಗ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋದರು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಇರುವಂತಹ ದಿನಮಾನದಲ್ಲಿ ಆತನು ಯಾವುದೇ ಸ್ಥಳದಲ್ಲಿ ಸುವಾರ್ತೆಯನ್ನ ಸಾರುವುದಕ್ಕೆ ಹೋದರೂ ಕೂಡ ಗುಂಪು ಗುಂಪಾದ ಜನರು ಸೇರ್ತಾ ಇದ್ರು. ಹಲ್ಲೆಲೂಯಾ. ಅದಕ್ಕೆ ಯಾವುದೇ ಬೇಕಾದ್ರೆ ಟ್ರಾಕ್ಟ್ ಬೇಡ, ಪ್ರಮೋಷನ್ ಬೇಡ, ಸ್ಪೀಕರ್ಸ್ ಬೇಡ, ಯಾವುದೇ ರೀತಿಯ ಇನ್ಸ್ಟ್ರೂಮೆಂಟ್ಸ್ ಬೇಡ, ಯಾವುದೇ ರೀತಿಯ ಹಾಲ್ ಬೇಡ, ಯಾವುದೇ ರೀತಿಯ ಸಿಟಿ ಸೆಂಟರ್ ಅಲ್ಲಿ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಎಲ್ಲಿಂದ ಇಳಿದು ಬರ್ತಾ ಇದ್ರೆ? ಕರ್ತನು ಬೆಟ್ಟದಿಂದ ಇಳಿದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಸಭೆ ಕೂಡ ಇಲ್ಲಿಂದ 5 ಕಿಲೋಮೀಟರ್ ದೂರ ಇರ್ಬೋದು. ಹಲ್ಲೆಲೂಯಾ. ನನ್ನ ನಂಬಿಕೆ ಇದೆ. ಹಲ್ಲೆಲೂಯಾ. ಕರ್ತನು ಅಲ್ಲಿ ಸಾವಿರ ಜನರನ್ನ ಅಲ್ಲಿ ಬರಗೊಳಿಸುತ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ಪ್ರಸನ್ನತೆ ಅಲ್ಲಿರೋದಾದ್ರೆ, ದೇವರ ಸಾನ್ನಿಧ್ಯ ಅಲ್ಲಿರೋದಾದ್ರೆ ತನ್ನ ಸೃಷ್ಟಿಕರ್ತರನ್ನ ಹುಡುಕಿಕೊಂಡು ಈ ಲೋಕದ ಜನರು ಅಲ್ಲಿ ಕೂಡಿ ಬರ್ತಾರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಬೆಟ್ಟದಿಂದ ಇಳಿದು ಬರುವಾಗ ಒಬ್ಬ ವ್ಯಕ್ತಿಯನ್ನಲ್ಲಿ ಸಂಧಿಸ್ತಾ ಇದ್ದಾರೆ. ಯಾರ ವ್ಯಕ್ತಿ? ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದನೆಂದು ನಾವು ನೋಡ್ತಾ ಇದ್ದೇವೆ. ಒಬ್ಬ ಕುಷ್ಠರೋಗಿ ಯೇಸುವಿನ ಬಳಿಗೆ, ಹೀಗೆ ಯಾವುದೋ ಒಂದು ಹಾಸ್ಪಿಟಲ್ ನಿಂದ ರೋಗಿ ಬಂದ ರೀತಿಯಲ್ಲ. ಇವನು ಯಾರಾಗಿದ್ದಾನೆ? ಕುಷ್ಠರೋಗಿ. ಕುಷ್ಠರೋಗಿಗಳಿಗೆ ವಿಶೇಷವಾದ ಜಾಗನ ಇಟ್ಟಿದ್ರು. ಅಂದ್ರೆ VIP ಜಾಗ ಅಲ್ಲ, ಎಲ್ಲೋ ದೂರದಲ್ಲಿ ಅವ್ರು ನಡೆಸ್ತಾ ಇದ್ರು. ಈಗ ಕೂಡ ನಾವು ಕೇರಳ ಪಟ್ಟಣಕ್ಕೆ ಹೋಗಿದ್ದಾಗ ಅಲ್ಲೊಂದು ದೊಡ್ಡ ಪ್ರಿಮಿಸಸ್ ಮಾಡಿದ್ದಾರೆ. ಕುಷ್ಠರೋಗಿಗಳ ಒಂದು ಜಾಗ, ಒಂದು ದೊಡ್ಡ ಗೌರ್ಮೆಂಟ್. ನನಗೆ ಆಶ್ಚರ್ಯ ಆಯ್ತು. ಬೇರೆ ಎಲ್ಲೂ ಇದೆ ಅಂತ ಅನ್ಕೊಂಡು ನನಗೆ ಗೊತ್ತಿಲ್ಲ. ಆದ್ರೆ ಅಲ್ಲಿ ಆ ಕೇರಳ ಪಟ್ಟಣದಲ್ಲಿ ಆ ಸಮಯದಲ್ಲಿ ಅನೇಕ ಕುಷ್ಠರೋಗಿಗಳು ಮತ್ತು ಕುಷ್ಠರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡುವವರಲ್ಲಿ ಯಾರು ಹೆಚ್ಚು ಜನ ಇದ್ದಿದ್ದರಿಂದ. ಮತ್ತೆ ಇನ್ನೊಂದು ಕಡೆ ನಾವು ಕೇಳ್ತೇವೆ, ಕೋಲ್ಕತ್ತಾದಲ್ಲಿ ಮದರ್ ತೆರೇಸಾ ಅವರ ಆ ಒಂದು ಸ್ಥಳದಲ್ಲಿ ಕೂಡ ಕುಷ್ಠರೋಗಿಗಳ ಸೇವೆ ನಡೆಯಿತು. ಬೀದಿಯಲ್ಲಿ ಮಾಂಸಖಂಡಗಳು ತೂತ ಬಿದ್ದು ರಕ್ತದ ಮಡುವಿನಲ್ಲಿ, ಹುಳದ ಮಡುವಿನಲ್ಲಿ ಇದ್ದಂತ ಮನುಷ್ಯರನ್ನು ಎತ್ತಕೊಂಡು ಹೋಗಿ ಅವರನ್ನು ಶುಶ್ರೂಷೆ ಮಾಡಿ ಅವರ ಗಾಯಗಳನ್ನು ತೊಳೆದು ರಕ್ತವನ್ನ ಸ್ವಚ್ಛ ಮಾಡಿ ಮತ್ತು ಅದೇ ರೀತಿಯಲ್ಲಿ ಅವರಿಗೆ ಬ್ಯಾಂಡೇಡ್ ಅನ್ನು ಹಚ್ಚಿ ಅವರಿಗೆ ಆಹಾರವನ್ನು ಕೊಟ್ಟು ಅವರಿಗೆ ಮೆಡಿಸಿನ್ ಅನ್ನು ಹಾಕಿ ಎಲ್ಲ ಮಾಡಿದ ಸೇವೆ. ಯಾವ ಟೈಮಲ್ಲಿ ಮೆಡಿಸಿನ್? ವ್ಯಾಕ್ಸಿನ್ ಇಲ್ದಿರೋ ಟೈಮಲ್ಲಿ, ವ್ಯಾಕ್ಸಿನ್ ಆಗಷ್ಟೇ ಜಾರಿಗೆ ಬಂದಂತ ಸಮಯದಲ್ಲಿ, ಅಥವಾ ಕುಷ್ಠರೋಗ ಪ್ರಬಲವಾಗಿ ಅನೇಕ ಜನರು ಸಾಯುವಂತ ಸಮಯ. ನಿಮಗೆ ಗೊತ್ತು, ಅವ್ರ ಫುಲ್ ಹೆಸರು ಸ್ಟೈನ್, ಹೆಸರು ಅವ್ರದ್ದು ಫುಲ್ ಹೆಸರು ಗ್ರಾಹಮ್ ಸ್ಟೈನ್ ಅವರು ಬಿಹಾರಲ್ಲಿ ಅವರು ಆ ಸೇವೆಗೆ ಎಂಟ್ರಿ ಹೊಡೆದಾಗ ಅಲ್ಲಿ ಮೇನ್ ಆಗಿ ಅವರು ಸೇವೆ ಮಾಡಿದ್ದು ಕುಷ್ಠರೋಗಿಗಳ ಮಧ್ಯದಲ್ಲಿ. ಅನೇಕ ಮಿಷನರೀಸ್, ಹೊರಗಡೆ ದೇಶದಿಂದ ಬಂದಂತ ಮಿಷನರೀಸ್ ಅವರು ಸೇವೆ ಮಾಡಿರೋದು. ಕುಷ್ಠರೋಗಿಗೆ ಎಷ್ಟೋ ಜನ ಕುಷ್ಠರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡಿ ಆ ಕುಷ್ಠರೋಗದಿಂದ ಸತ್ತು ಹೋದವರಿದ್ದಾರೆ. ತನ್ನ ಜೀವವನ್ನೇ ಪಣಕ್ಕೆ ತೊಟ್ಟು ಸೇವೆ ಮಾಡಿದಂಥವರಿದೆ. ಈಗ ನೋಡುವಾಗ ಸೇವೆಯ ಒಂದು ದೃಷ್ಟಿಕೋನ ಎಲ್ಲ ಆಗಿದೆ, ಎಲ್ಲ ವೇದಿಕೆ ಮೇಲಿದೆ ಸೇವೆಯ ದೃಷ್ಟಿಕೋನ. ಮೊದಲು ಸೇವೆ ಎಲ್ಲಿ ನಡೀತಿತ್ತು? ಬೀದಿಗಳಲ್ಲಿ ಸೇವೆ ನಡೀತಿತ್ತು. ಹಲ್ಲೆಲೂಯಾ. ದಾನ ಧರ್ಮಗಳು ನಡೀತಿದೆ. ಈಗ ಅದಕ್ಕೋಸ್ಕರವಾಗಿ ನೋಡ್ರಿ, ಸೇವೆಯ ದಿಕ್ಕು ಬದಲಾಗಿದ್ರಿಂದಲೇ ಅನ್ಯ ಜನರಿಗೂ ಕೂಡ ಯೇಸು ಕ್ರಿಸ್ತನ ಆ ಸುವಾಸನೆ ಗೊತ್ತಾಗ್ತಾ ಇಲ್ಲ. ಯೇಸು ಕ್ರಿಸ್ತನ ಆ ಒಂದು ಜೇನು ತುಪ್ಪಕ್ಕಿಂತ ಸಿಹಿಯಾದ, ಮಧುರವಾದ ಜೇನು ತುಪ್ಪಕ್ಕಿಂತ ಸಿಹಿಯಾದ ಆ ವಾಕ್ಯದ ಬೆಲೆ ಗೊತ್ತಿಲ್ಲ. ಯಾಕೆಂತಂದ್ರೆ ನಮ್ಮ ದಿಕ್ಕು ಎಲ್ಲಿದೆ? ನಾವು ಬೇರೆ ಕಡೆ ತಿರುಗಿಬಿಟ್ಟಿದ್ದೀವಿ, ನಾವು ಬೇರೆ ಕಡೆ ಹೋಗ್ಬಿಟ್ಟಿದ್ದೀವಿ, ಬೇರೆ ಕಡೆ ನಮ್ಮ ಮನಸ್ಸಿದೆ. ಆದ್ರೆ ಪ್ರಿಯರೇ, ಇದನ್ನ ತಿಳಿದಂತ ಆ ಒಂದು ಭಕ್ತರು ಮಾಡಿದಂತ
ಆ ಸೇವೆಯನ್ನು ತಿಳಿದಂತೆ ನಾವು ದಿಕ್ಕನ್ನು ಬದಲಾಯಿಸಬಾರದು. ನಾವು ಮತ್ತೆ ಅದೇ ಆದಿ ಅಪೊಸ್ತಲರು ಮಾಡಿದಂತ ಸೇವೆ, ಈ ಒಂದು ಅನೇಕ ಆ 1ನೇ ಶತಮಾನದಲ್ಲಿ, 2ನೇ ಶತಮಾನದಲ್ಲಿ, 3ನೇ ಶತಮಾನದಲ್ಲಿ ಮಾಡಿದಂತ ಈ ಯೇಸು ಕ್ರಿಸ್ತನ ಸೇವೆ ಭಾರತ ದೇಶದಲ್ಲಿ ಯಾವ ರೀತಿ ನಡೆಯಿತೋ, ಆ ಸೇವಕರುಗಳು ಯಾವ ರೀತಿ ಮಾಡಿದ್ರು, ಆ ಒಂದು ಸೇವೆಗೆ ನಾವು ಇಳಿಯಬೇಕಾಗಿದೆ. ಹಲ್ಲೆಲೂಯಾ. ಆ ದಿನಮಾನಗಳನ್ನು, ಯಾಕೆಂದ್ರೆ ನೋಡಿ, ಈ ಹಾಸನ ಪಟ್ಟಣ 2000 ಇಸವಿ ತನಕ ಅನೇಕ ರಿವೈವಲ್ ನಡೀದ್ವಿ. ನಮ್ಗೆ ಗೊತ್ತಿಲ್ಲಕ್ಕೆ ನಾವು ರಕ್ಷಣೆ ಹೊಂದಿದ್ದೆ ಅದರ ನಂತರ ಇರ್ಬೋದು. 2000 ಇಸವಿಗೆ ಮುಂಚೆ ರಕ್ಷಣೆ ಹೊಂದವ್ರು ಯಾರಿದ್ದೀರಾ? 2000 ಇಸವಿಯ ಮುಂಚೆ 2000 ಇಸವಿ ಮುಂಚೆ ರಕ್ಷಣೆ ಹೊಂದವ್ರು ಯಾರು ಇಲ್ಲ. ಹಾಗಾದ್ರೆ ನಾವು ರಿವೈವಲ್, ಹಾಸನ ಪಟ್ಟಣದ ರಿವೈವಲ್ ನಾವು ಜೀವನ ಯಾರು ನೋಡಿಲ್ಲ. ಆದ್ರೆ ಅಂಕಲ್ ಆಂಟಿ ಪ್ರಿಯಾಂಕಾ ಅವರು 2000 ಹಿಂದೆ ಇದ್ದಂತ ಆ ಒಂದು ಜೀವನವನ್ನು ನೋಡಿದ್ದಾರೆ. ಹಲ್ಲೆಲೂಯಾ. ಅನೇಕ ಸೇವಕರುಗಳು ಅವ್ರು ನೋಡ್ರಿ, ಅನೇಕ ಸೇವಕರುಗಳು ಆ ಸಮಯದಲ್ಲಿ ಬಂದಿದ್ರು. ಎಂತೆಂತ ಸೇವಕರುಗಳು ಅಂತಂದ್ರೆ, ತಮ್ಮನ್ನ ತಗ್ಗಿಸಿಕೊಂಡು, ತಮ್ಮನ್ನ ಜಜ್ಜಿಕೊಂಡು, ತಾವು ಸಾಕ್ಷಿಯಾಗಿ ನಿಂತು, ಜನರ ಮುಂದೆ ಸಾಕ್ಷಿಯಾಗಿ ನಿಂತು ಸೇವೆ ಮಾಡಿದಂತ ದಿನಗಳಲ್ಲಿ. ಆದ್ರೆ ಯಾವಾಗ ನಾವು ಇಲ್ಲಿ ಮೀಟಿಂಗ್ ಅನ್ನ ನಡೆಸೋದು, ಮೊದಲನೆಯ ಇಲ್ಲಿ ಬಂದು ನಮ್ಮ ಜೊತೆ ಆ ಮೀಟಿಂಗ್ ಅಂದ್ರೆ, ಆ ಮಿನಿಸ್ಟ್ರಿ ಹೆಸರನ್ನು ನನಗೆ ಹೇಳೋದಕ್ಕೆ ಇಷ್ಟ ಇಲ್ಲ. ಆದ್ರೆ ಇಷ್ಟ ಇಲ್ಲ ಅಂದ್ರೆ ಹೇಳೋದು ಬೇಡ. ನಾವು ಇಲ್ಲಿ 2023 ಅಲ್ವಾ, ಅಂಬೇಡ್ಕರ್ ರೋಡಲ್ಲಿ ಒಂದು ಮೀಟಿಂಗ್ ನಡೆಸಿದ್ವಿ. ಅವಾಗ ಜನರ ಒಂದು ಸಾಧನೆಗೆ ಬರ್ತಕ್ಕೆ ಸ್ಟಾರ್ಟ್ ಆಯ್ತು. ಜನಗಳು ಹೆಂಗೆ ಅಂತಂದ್ರೆ, ಒಳಗಡೆ ಪಾರ್ಕಿಂಗ್ ಲಾಟ್ ಅಲ್ಲಿ ಗಾಡಿಯನ್ನು ನಿಲ್ಲಿಸಿ ಸಂದೇಶವನ್ನ ಕೇಳೋದಕ್ಕೆ ಪ್ರಾರಂಭಿಸಿದ್ರು. ಆವಾಗ ಇಲ್ಲಿ ಇರುವಂತ ಈ 2000 ಇಸ್ವಿಗಿಂತ ಮುಂಚೆ ಮತ್ತು ನಂತರ ರಕ್ಷಣೆ ಹೊಂದಿದ್ದಂತ ಸೇವಕರಿದಾರಲ್ಲ, ಅವರು ಹೇಳಿದ್ರು, ಆಶ್ರಮದಲ್ಲಿ ಮತ್ತೆ ಉಜ್ಜೀವನ ನಾನು ನೋಡ್ತಾ ಇದ್ದೀನಿ. ಹಲ್ಲೆಲೂಯಾ. ಆಶ್ರಮದಲ್ಲಿ ಅದೇ ಒಂದು ದೇವರ ವಾಕ್ಯದ ಅಲೆಯನ್ನ ನಾವು ನೋಡ್ತಾ ಇದ್ದೇವೆ ಅನ್ನೋದನ್ನ ಹೇಳಿದ್ರು. ಹಲ್ಲೆಲೂಯಾ. ಹಾಗಾದ್ರೆ ಸಾಧ್ಯ ಇದೆ. ಹಲ್ಲೆಲೂಯಾ. ಹಾಗಾದ್ರೆ ಅದು ಸಾಧ್ಯ ಇದೆ. ನಮ್ಮ ಮುಖಾಂತರ ಕರ್ತನು ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟೇ ಕಲಬೆರಕೆಗಳು, ಎಷ್ಟೇ ದುರ್ಬೋಧನೆಗಳು, ಎಷ್ಟೇ ಸುಳ್ಳು ಬೋಧನೆಗಳು, ಸುಳ್ಳು ಪ್ರವಾದನೆಗಳು ಇದ್ದರೂ ಕೂಡ ಸತ್ಯವನ್ನ ಎತ್ತಿ ಇಡುವುದಕ್ಕೆ ನಮ್ಮನ್ನ ಕರ್ತನು ಕರೆದಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರಿ, ಆ ದಿನಮಾನದಲ್ಲಿ ಸರ್ಕಾರದಿಂದ, ಯಾವ ಸರ್ಕಾರ ಇತ್ತು ನನಗೆ ಗೊತ್ತಿಲ್ಲ, ಆದ್ರೆ ಆ ಅನುದಾನವನ್ನು ಪಡೆದುಕೊಂಡಂತ ಎಷ್ಟೋ ದೊಡ್ಡ ಪ್ರೆಮಿಸಿಸ್ ಅಂದ್ರೆ ಎಕ್ರಾನುಗಟ್ಟಲೆ ಜಾಗವನ್ನು ಕುಷ್ಠರೋಗಿಗಳಿಗೆ ನೇಮಿಸಿದ್ದಾರೆ. ಕುಷ್ಠರೋಗಿಗಳಿಗೆ ಅಲಾಟ್ ಮಾಡಿದ್ದಾರೆ. ಅಲ್ಲಿ ಈಗಲೂ ಕೂಡ ಸೇವೆ ನಡೀತಾ ಇದೆ. ಈಗಲೂ ಕೂಡ ಸೇವಕರು, ಕೇರಳದ ಸೇವಕರು ಅವರ ಮಧ್ಯದಲ್ಲಿ ಹೋಗಿ ಸುವಾರ್ತೆ ಸಾರಿ ಅವರನ್ನ ಶುಶ್ರೂಷೆ ಮಾಡಿ, ಈಗಲೂ ಕೂಡ ಕೆಲವರು ಕುಷ್ಠರೋಗಿಗಳಿದ್ದಾರೆ, ಆ ರೋಗದಿಂದ ಕಷ್ಟಪಡುವವರಿದ್ದಾರೆ, ಅವರನ್ನು ಶುಶ್ರೂಷೆ ಮಾಡ್ತಾ ಇದ್ದಾರೆ. ಆದ್ರೆ ಈ ಕುಷ್ಠರೋಗಿ ಏನಿದ್ದಾನೆ, ಇವನೆಲ್ಲಿ, ಯಾರ ಮಧ್ಯದಲ್ಲಿ ಎಲ್ಲಿ ಬರ್ತಾ ಇದ್ದಾನೆ? ಇಸ್ರೇಲ್ ಪಟ್ಟಣ ಮಧ್ಯದಲ್ಲಿ ಯೇಸುವಿನ ಬಳಿಗೆ ಬರ್ತಾ ಇದ್ದಾನೆ. ಹಾಗಾದ್ರೆ ಇಸ್ರೇಲ್ ಪಟ್ಟಣದ ಮಧ್ಯದಲ್ಲಿ ಯೇಸುವಿನ ಬಳಿ ಬರಬೇಕು ಅಂತಂದ್ರೆ ಅಷ್ಟು ಸುಲಭವಾದ ಮಾತಲ್ಲ. ಯಾಕಂದ್ರೆ ಕುಷ್ಠರೋಗಿನ ಬಹಳ VIP ಅಪ್ಪ, ನೀನು ಬಾ, ನಿಮ್ಗೆ ಸೀಟ್ ಹಾಕಿ ನೀವು ಕುತ್ಕೊಂಡಿದ್ದೀನಿ ಅನ್ಕೊಂಡು ಏನು ಅಲ್ಲಿ ಸೀಟ್ ಅರೇಂಜ್ ಮಾಡಿಲ್ಲ. ಯಾಜಕ ಕಾಂಡದಲ್ಲಿ ಏನೇನು ಬರೆದಿದೆ? ಯಾಜಕ ಕಾಂಡ 13ನೇ ಅಧ್ಯಾಯ 45ನೇ ವಚನಕ್ಕೆ ಹೋಗೋಣ. ಯಾಜಕ ಕಾಂಡ 13ನೇ ಅಧ್ಯಾಯ 45ನೇ ವಚನದಲ್ಲಿ ಕುಷ್ಠರೋಗಿ ಇರುವಂತ ಟ್ರೀಟ್ಮೆಂಟ್ ಯಾವುದು? ಯಾರಲ್ಲಿ ಕುಷ್ಠದ ಗುರುತು ಕಾಣಬಂತೋ ಅವನು ತನ್ನ ಬಟ್ಟೆಗಳನ್ನು ಹರಿದುಕೊಂಡು, ತಲೆಯನ್ನು ಕೆದರಿಕೊಂಡು, ಬಾಯಿಯನ್ನು ಬಟ್ಟೆಯಿಂದ ಉಚ್ಚಿಕೊಂಡು, ನಾನು ಅಶುದ್ಧನು, ನಾನು ಅಶುದ್ಧನು ಎಂದು ಕೂಗಿಕೊಳ್ಳಬೇಕು. ಹಲ್ಲೆಲೂಯಾ. ಅವನಿಗೆ ಹೇಳೋದಕ್ಕೆ ಇಷ್ಟ ಇಲ್ಲ, ಆದ್ರೂ ಕೂಡ ಕೂಗಿಕೊಳ್ಳಬೇಕು ಎನ್ನುವಂತ ನ್ಯಾಯ ಪ್ರಮಾಣ ಅವರ ಮೇಲೆ. ಯಾಕೆ ಆ ನ್ಯಾಯ ಪ್ರಮಾಣ ದೇವರು ಮಾಡಿದ್ರು? ದೇವರೇ ಮಾಡಿದ್ರಲ್ಲ ಅಂತ ಅನ್ಬೋದು. ಆ ಟೈಮಲ್ಲಿ ಕುಷ್ಠರೋಗಿಗಳ ಸಾಹಿತ್ಯದ ಜನಸಂಖ್ಯೆ ಹೆಂಗಿತ್ತು ಗೊತ್ತಾ? ಕೊರೋನಾದಲ್ಲಿ ಹೆಂಗ್ ಸತ್ತು ಬಿದ್ರಲ್ಲ, ಅದೇ ರೀತಿಯಲ್ಲಿ ಕುಷ್ಠರೋಗಿಗಳಲ್ಲಿ ಸಾಯ್ತಾ ಇದ್ರು. ಒಂದ್ ದಿನಮಾನದಲ್ಲಿ ನಾನು ಕುಷ್ಠರೋಗ ನೋಡಿಲ್ಲ, ಮಲೇರಿಯಾದಿಂದ ಸಾಯೋದನ್ನ ನಾನು ಮಂಗಳೂರಲ್ಲಿ ನೋಡಿದ್ದೆ. ಹಾಸ್ಪಿಟಲ್ ಫುಲ್, ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಜಾಗ ಇಲ್ಲ. ಮಲೇರಿಯಾದಲ್ಲಿ ಅಂದ್ರೆ ಸೊಳ್ಳೆಗಳನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಸೊಳ್ಳೆಗಳ ವಿಚಾರವಾಗಿ ಯಾವುದೇ ಎಚ್ಚರಿಕೆಗಳನ್ನ ತಡೆಗಟ್ಟುವ ಒಂದು ವಿಧಾನಗಳನ್ನ ಆ ಸಮಯದಲ್ಲಿ ತರಲಿಕ್ಕೆ ಸಾಧ್ಯವಾಗಲಿಲ್ಲ. ಮಲೇರಿಯಾ ಡೆಂಗ್ಯೂಯಿಂದ ಸತ್ತು ಹೋದಂತ ಆ ಮಂಗಳೂರು ಪಟ್ಟಣದಲ್ಲಿ ಜನರು, ಅಷ್ಟೊಂದು ಜನ, ಎಷ್ಟು ಜನ ಸಾಯ್ತಾ ಇದ್ರು ಅಂತಂದ್ರೆ ತುಂಬಾ ಜನ ಸಾಯ್ತಾ ಇದ್ರು. ನಾವು ಚಿಕ್ಕನಿಲ್ಲ. ಅದಕ್ಕಿಂತ ಘೋರವಾದ ಸಂದರ್ಭದಲ್ಲಿ ಈ ಕುಷ್ಠರೋಗಿ ಇದ್ದಾನೆ. ಈ ಕುಷ್ಠರೋಗಿಗಳನ್ನ ಏನ್ ಮಾಡ್ತಾ ಇದ್ದಾರೆ? ಅವನು ಹೇಳ್ಬೇಕಂತೆ, ಏನಂತ ಹೇಳ್ಬೇಕಂತೆ? ನಾನು ಅಶುದ್ಧನು, ನಾನು ಅಶುದ್ಧನು, ನಾನು ಅಶುದ್ಧನು. ಇವತ್ತಿನ ದಿವಸ ನಮ್ಮ ಒಂದು
ಪರಿಸ್ಥಿತಿಯನ್ನು ನಾವು ಒಪ್ಪಿಕೊಳ್ಳುವುದಕ್ಕೆ ನಾವು ಹಿಂದೆ ನೋಡ್ತೇವೆ. ಆದ್ರೆ ಇವರಿಗೆ ಏನ್ ಮಾಡಿದ್ದಾರೆ, ನೀನು ಅಶುದ್ಧನಿಂದ ಒಪ್ಪಿಕೊಳ್ಳಬೇಕು ಅಂತ ಹೇಳ್ತಾರೆ. ಒಪ್ಪಿಕೊಳ್ಳಿಲ್ಲ ಅಂದ್ರೆ ಕೊರೋನಾ ಟೈಮ್ ಅಲ್ಲಿ ಎತ್ತಾಕೊಂಡು ಹೋದ್ರಲ್ಲ ಆಂಬ್ಯುಲೆನ್ಸ್ ಅಲ್ಲಿ, ಅವರು ಕೊರೋನಾ ಬಂದಿದೆ ಅಂತ ಅನ್ಕೊಂಡು ಯಾರು ಕೆಲವರು ಹೇಳಿಲ್ಲ, ಕೆಲವರೆಲ್ಲ ಮನೆ ಒಳಗಡೆ ಹಾಕಿ ಅವರೇ ಕ್ವಾರಂಟೈನ್ ಮಾಡ್ಕೊಂಡು, ಇಲ್ಲೇ ಒಂದು ರೋಡಲ್ಲಿ ಹಂಗೆ ಆಯ್ತು, ಆಂಬ್ಯುಲೆನ್ಸ್ ತಗೊಬಂದ್ರು ಅವನ್ನ ಎತ್ತಾಕೊಂಡು ಗೊತ್ತಿಲ್ಲ, ಯಾಕಂದ್ರೆ ಪಕ್ಕದ ಮನೆಯವರು ಹೇಳಿದ್ರು ಅಂತ. ಸೊ ಆ ರೀತಿಯಲ್ಲಿ ಇವನು ತಾನು ಅಶುದ್ಧನು ಅಂತ ಅನ್ಕೊಂಡು ಹೇಳಿ ಆ ಡಿಪ್ರೆಷನ್ ಅಲ್ಲಿ ಜೀವಿಸುವಂತ ಪರಿಸ್ಥಿತಿ. ಆ ರೋಗದ ಗುರುತುಗಳು ಅವರಲ್ಲಿ ಇರುವ ದಿನಗಳೆಲ್ಲ ಅವನ ಅಶುದ್ಧನಾಗಿರುವನು, ಅವನ ಅಶುದ್ಧನಾದರಿಂದ ಪ್ರತ್ಯೇಕವಾಗಿಯೇ ವಾಸವಾಗಿರಬೇಕು, ಅವನ ನಿವಾಸವು ಪಾಳೆಯದ ಹೊರಗೆ ಇರಬೇಕು. ಗಮನಿಸ್ರಿ, ಅವನು ಪ್ರತ್ಯೇಕವಾಗಿ ಸೆಪರೇಟ್ ಆಗಿರಬೇಕು. ಇನ್ನೊಂದು ಅವನ ಮನೆಯಲ್ಲಿರ್ಬೇಕು. ಅವನ ಮನೆ ಬಟ್ಟೆ ಪಾತ್ರೆ ಪಗಡೆ ಎಲ್ಲ ಎತ್ಕೊಂಡು ಎಲ್ಲ ಹೋಗ್ಬೇಕು. ಅವನು ಪಾಳೆಯದ ಹೊರಗಡೆ ಹೋಗಿ ಒಂಟಿಯಾಗಿ ಜೀವಿಸಬೇಕು. ಯಾವುದೋ ಒಂದು ಸ್ಥಳದಲ್ಲಿ, ಬರಿದಾದ ಸ್ಥಳದಲ್ಲಿ, ಪಾಳೆಯದ ಹೊರಗಡೆ ಏನಾದ್ರು RCC ಮನೆ ಮಾಡಿ ಇಟ್ಟಿದಾರ? ಯಾರು RCC ಮನೆ ಮಾಡಿ ಇಟ್ಟಿಲ್ಲ. ಅದು ಮರುಭೂಮಿಯ ಸ್ಥಳ, ಇಸ್ರೇಲ್ ಸ್ಥಳ. ಅಲ್ಲಿರುವಂತ ಔಟ್ಸ್ಕರ್ಟ್ ಅಂತ ಅನ್ಕೊಂಡು ನೋಡಿ. ಈಗ ನಮ್ಮ ಹಾಸನ ಪಟ್ಟಣದಲ್ಲೂ ಕೂಡ ಮೊದಲು ಔಟ್ಸ್ಕರ್ಟ್ ನೋಡ್ತಾ ಇದ್ವಿ, ಈಗ ಔಟ್ಸ್ಕರ್ಟ್ ನೋಡ್ತಾ ಇಲ್ಲ, ಎಲ್ಲ ರಿಯಲ್ ಎಸ್ಟೇಟ್ ಮನೆಗಳನ್ನ ನೋಡ್ತಾ ಇದ್ವಿ. ಯಾಕಂದ್ರೆ ಔಟ್ಸ್ಕರ್ಟ್ ಜಾಗದಲ್ಲಿ ಹೋಗಿ ಅವನು ಜೀವನ ಮಾಡಬೇಕಾಗಿತ್ತು. ಕುಷ್ಠರೋಗದ ಗುರುತು ಬಟ್ಟೆಯಲ್ಲಿ ಕಂಡು ಬಂದಾಗ ಅದು ಉಣ್ಣೆಯ ಬಟ್ಟೆ ಆಗಲಿ, ನಾರಿನ ಬಟ್ಟೆ ಆಗಲಿ, ನಾರಿನ ಅಥವಾ ಉಣ್ಣೆಯ ಹಾಸಿನಲ್ಲಾಗಲಿ, ಹೊಕ್ಕಿನಲ್ಲಾಗಲಿ, ಇಲ್ಲವೇ ತೊಗಲಿನಲ್ಲಾಗಲಿ, ತೊಗಲಿನಿಂದ ಮಾಡಲ್ಪಟ್ಟ ವಸ್ತುವಿನಲ್ಲಾಗಲಿ, ಆ ಬಟ್ಟೆ, ತೊಗಲು, ಹಾಸು, ಹೊಕ್ಕು, ತೊಗಲಿನ ಸಾಮಾನುಗಳಲ್ಲಿ ಹಸಿರು ಆಗಿ ಇಲ್ಲವೇ ಕೆಂಪಾಗಿ ಮಚ್ಚೆ ಕಾಣಿಸಿದರೆ ಅದು ಕುಷ್ಠದ ಗುರುತು. ಅದನ್ನು ಯಾಜಕನಿಗೆ ತೋರಿಸಬೇಕು. ಯಾಜಕನು ಅದನ್ನು ನೋಡಿ 7 ದಿನಗಳವರೆಗೆ ಪ್ರತ್ಯೇಕವಾಗಿ ಇಡಿಸಬೇಕು. ಏನು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಯಾಜಕರು? ಎಲ್ಲ ಕುಷ್ಠರೋಗ ಅಂತ ಗೊತ್ತಾದ ನಂತರ ಯಾಜಕರ ಬಳಿಗೆ ಹೋಗ್ಬೇಕು. ಯಾಜಕರು ಏನ್ ಮಾಡ್ಬೇಕು? ಸ್ಕ್ಯಾನ್ ಮಾಡ್ಬೇಕು. ಸ್ಕ್ಯಾನ್ ಮಾಡಿ ಕುಷ್ಠರೋಗಿಂದ ಅನ್ಕೊಂಡು ಸಪರೇಟ್ ಮಾಡ್ಬೇಕು. ಮೊದಲಿದ್ದಂತ ಯಾಜಕರ ಮನುಷ್ಯ ಒಬ್ಬ ಯಾಜಕನಾದ್ರೆ ಇಷ್ಟೇ ಆಗೋದು. ಮನುಷ್ಯನಿಂದ ನಡೆಸಲ್ಪಟ್ಟಂತ, ಸ್ವಂತ ಆಲೋಚನೆ ನಡೆಸಲ್ಪಟ್ಟಂತ, ಅಥವಾ ದೇವರ ಅಭಿಷೇಕ ಇಲ್ಲದಂತ, ಪರಿಶುದ್ಧಾತ್ಮನ ಅಭಿಷೇಕ ಇಲ್ಲದಂತ ಯಾಜಕನು ಒಬ್ಬ ಕುಷ್ಠರೋಗಿಯ ಮುಂದೆ ನಿಂತರೆ ಇಷ್ಟೇ ನಡೆಯೋದು. ಅವ್ರೇನ್ ಮಾಡ್ತಾನೆ? ಸ್ಕ್ಯಾನ್ ಮಾಡಿ, ನೀನು ಕುಷ್ಠರೋಗಿಯಪ್ಪ, ಹೋಗು ಪಾಳೆಯದ ಹೊರಗಡೆ ಅಂತ ಅನ್ಕೊಂಡು ಜೀವನ ಮಾಡು, ಇಲ್ಲಾಂದ್ರೆ ಅಲ್ಲೇ ಸಾಯ ಅನ್ನೋ ರೀತಿಯಲ್ಲಿ ಹೇಳಿದ್ರು ನಡೆಯುತ್ತೆ. ಆದರೆ ಒಬ್ಬ ಕುಷ್ಠರೋಗಿ, ಮತ್ತಾಯನ ಸುವಾರ್ತೆ 8ನೇ ವಚನದಲ್ಲಿ ಯೇಸು ಕ್ರಿಸ್ತನ ಬಳಿಗೆ ಕುಷ್ಠರೋಗಿ ಒಬ್ಬ ಬರ್ತಾ ಇದ್ದಾನೆ. ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪಾಳೆಯದ ಹೊರಗಡೆ ಮನಬೇಕಾದ ಕುಷ್ಠರೋಗಿ ಎಲ್ಲಿ ಬರ್ತಾ ಇದ್ದಾನೆ? ಯೇಸು ಕ್ರಿಸ್ತನನ್ನ ಹುಡುಕಿಕೊಂಡು ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾಕೆಂತಂದ್ರೆ ನನಗೆ ಇಷ್ಟು ದಿನಗಳ ಕಾಲ ಆದಂತ ನಿಂದೆ ಸಾಕಾಗಿದೆ, ಅವಮಾನ ಸಾಕಾಗಿದೆ. ನನ್ನ ನಿಂದೆಯನ್ನ, ಅವಮಾನವನ್ನ, ರೋಗವನ್ನ ಗುಣಪಡಿಸುವಂತ ದೇವರೊಬ್ಬರಿದ್ದಾರೆ. ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಈ ತಿಂಗಳು ಸ್ವಸ್ಥತೆಯ ತಿಂಗಳಲ್ವಾ? ಎಷ್ಟು ಜನ ನಿಮ್ಮ ರೋಗದ ವಿಚಾರವಾಗಿ ಕರ್ತನಲ್ಲಿ ಬಲವಾದ ಮೊರೆ ಇಟ್ಟಿದ್ದೀರಾ? ಅಥವಾ ರೋಗದ ಜೊತೆ ನಾನು ಜೀವಿಸ್ತೇನೆ ಅನ್ಕೊಂಡು ಆ ಕುಷ್ಠರೋಗ, ಬೇರೆ ಕುಷ್ಠರೋಗಿಗಳ ರೀತಿಯಲ್ಲಿ ಪಾಳೆಯದಲ್ಲಿ ಮಲಗುವಂತ, ಪಾಳೆಯದ ಹೊರಗಡೆ ಮಲಗುವಂತ ಆಲೋಚನೆ ಮಾಡಿದ್ದೀರೋ? ಅಥವಾ ಯೇಸು ಕ್ರಿಸ್ತನ ಬಳಿಗೆ ಬಂದು ನನ್ನ ರೋಗವನ್ನ ಗುಣಪಡಿಸಲು ಶಕ್ತನಾದ ದೇವರು ನನ್ನ ಮಧ್ಯದಲ್ಲಿ ಇದ್ದಾನೆ, ನನ್ನ ಮನೆಯಲ್ಲಿ ಇದ್ದಾನೆ, ನನ್ನ ಹೃದಯದಲ್ಲಿ ಇದ್ದಾನೆ ಅನ್ನೋದನ್ನ ನಂಬಿದ್ದೀರಾ? ಸಭೆಗಳಿಗೆ ದೇವರಾತ್ಮನು ಹೇಳುವನು, ಕಿವಿ ಉಳ್ಳವನು ಕೇಳಿ. ಇನ್ನೂ ಕೂಡ ದಿನ ಮುಗುದಿಲ್ಲ, ಇನ್ನು ಗಂಟೆಗಳು ಮುಗುದಿಲ್ಲ, ಇನ್ನು ನಿಮಿಷಗಳ ಮುಗಿದಿಲ್ಲ. ನಿಮ್ಮ ದೇಹದಲ್ಲಿ ಒಂದೊಂದು ರೋಗವನ್ನ ಇಟ್ಟು ನೀನು ಮೊಣಕಾಲೂರಿ ನೀನು ಮೊರೆ ಇಡುವುದಾದರೆ ಈ ಕುಷ್ಠರೋಗಿಯ ರೀತಿಯಲ್ಲಿ, ಓ ಜನರು ನನಗೆ ನಿಂದೆ ಮಾಡಿದ್ರೆ ಮಾಡ್ಲಿ, ನನ್ನನ್ನ ಮುಟ್ಟೋದಿಲ್ಲ ಅಂದ್ರೆ ಮುಟ್ಟದೇ ಇರಲಿ, ನನ್ನನ್ನ ತಳ್ಳೋದಾದ್ರೆ ತಳ್ಳಲಿ, ನನ್ನನ್ನ ನಿಂದೆಯಿಂದ, ಅವಮಾನದಿಂದ, ದೃಷ್ಟಿಯಿಂದ ನೋಡೋದಾದ್ರೆ ನೋಡ್ಲಿ, ನಾನು ಮಾತ್ರ ಇವತ್ತಿನ ದಿವಸ ನನ್ನ ಕರ್ತನ ಬಳಿಗೆ ಬರುತ್ತೇನೆ. ನನ್ನ ಕರ್ತನು ನನ್ನನ್ನು ಸ್ವಸ್ಥಪಡಿಸುತ್ತಾನೆ. ಅದರ ವರ್ಷ ಅದಕ್ಕೆ ನೋಡ್ರಿ ಅವನು ಕೇಳ್ತಾ ಇದ್ದಾನೆ, ನಿನಗೆ ಮನಸ್ಸಿದ್ದರೆ. ಯಾಕಂದ್ರೆ ಈ ಜನಗಳಿಗೆ ಮನಸ್ಸಿಲ್ಲ, ಈ ಜನಗಳಿಗೆ ನನ್ನ ಜೊತೆ ಸೇರೋದಕ್ಕೆ ಮನಸ್ಸಿಲ್ಲ, ಈ ಜನಗಳು ನನ್ನನ್ನು ದೂರ ಇಟ್ಟಿದ್ದಾರೆ. ದೇವರು ನ್ಯಾಯ ಪ್ರಮಾಣವನ್ನು ಏನಕ್ಕೆ ಕೊಟ್ಟರು?
ನನ್ನ ಜನರು ಹೆಚ್ಚಿನದಾಗಿ ಸಾಯದೇ ಇರಲಿ ಅಂತ ಕೊಟ್ಟರು. ಹಂಗಂತ ಅನ್ಕೊಂಡು ಇವನನ್ನ ಸಪರೇಟ್ ಆಗಿ ನಿಂದೆಯಿಂದ ಅವಮಾನದಿಂದ ಇವನು ಬೇಡ ಇರೋದು, ನೀನು ಅಶುದ್ಧನಂತ ಅನ್ಕೊಂಡು ನೋಡ್ಲಿ ಅಂತ ಕೊಟ್ರ. ಕರ್ತನು ಏನಕ್ಕೆ ಕೊಟ್ಟರು? ರೋಗವು ಹರಡದೇ ಇರಲಿ ಅನ್ನೋದನ್ನ ಕರ್ತನು ಆತನನ್ನು ಹೊರಗಡೆ ಇಟ್ಟು. ಆದ್ರೆ ಇವರೇನು ಅಂದುಕೊಂಡ್ರು? ಇವನು ಅಶುದ್ಧನಂತ ಅನ್ಕೊಂಡು ಬಾಯಲ್ಲಿ ಹೇಳಿದಾರಲ್ಲ, ಇವನು ಹೊಲಸು, ಇವನು ಮಡಿಯಲ್ಲ. ಒಂದು ದಿವಸ ನಾನು ಚಿಕ್ಕದಿರುವಾಗಲೇ ಒಂದು ವರ್ಡ್ ಅನ್ನ ಕೇಳಿದೆ, ಮಡಿ ಅನ್ನುವಂತ ಒಂದು ವರ್ಡ್. ನಾವು ಮಡಿ, ನೀವು ಮಡಿಯಲ್ಲ. ಮಡಿ ಮೈಲಿಗೆ ಅಂತ ನನಗೆ ಕಿವಿಗೆ ಬಿದ್ದಿಲ್ಲ. ಮಡಿ ಅನ್ನೋದು ಬಿತ್ತು ಕರೆಕ್ಟ್ ಆಗಿ ಆ ಚಿಕ್ಕ ವಯಸ್ಸಿನಲ್ಲಿ, 3ನೇ 4ನೇ ವಯಸ್ಸಿನಲ್ಲಿ. ನಾನು ಮಡಿ, ನಾನು ಶುದ್ಧ. ಮಡಿ ಏನು ಹೊರ ಇವರು ಎಷ್ಟು ಮಡಿ ಅಂತ ಅನ್ಕೊಂಡು ನೋಡೋಣ, ಇವರು ಮಡಿ ಹೆಂಗಿದೆ ಅಂತ ನೋಡ್ತಾರೆ ಅಂತ ಅನ್ಕೊಂಡು ನೋಡಿದೆ. ನಾನು ಸಿಂಗ್ ಅಂತ ಬರೋರು, ನೀವು ಸೀದ ಹೋಗ್ಬಿಟ್ಟು ಇಷ್ಟೆಲ್ಲ ಮಡಿ, ಇಷ್ಟಲ್ಲೇ ಮಡಿ ಆಗ್ಬಿಡ್ತಾರೆ. ಇಷ್ಟಲ್ಲೇ ಮಡಿ ಆಗ್ಬಿಡ್ತಾರೆ. ಒಂದು ತಂಬಿಗೆ ನೀರಲ್ಲಿ ಮಡಿ ಆಗೋದಾದ್ರೆ, ಈಗಿರುವಂತ ಸೋಪ್ಗಳ ಲೈಫ್ ಬಾಯ್ ಅಂತ ಏನೇನೋ ಸೋಪ್ಗಳು ಬಂದೆ, ಅದು ಯಾವ್ದು ವರ್ಕೌಟ್ ಆಗಲ್ಲ. ಹಾಗಾದ್ರೆ ಯಾವ್ದು ವರ್ಕೌಟ್ ಆಗಲ್ಲ. ಮಡಿಯಾಗಿ ನಿಲ್ಲೋರ ಜಾಗ ಹೇಗಿದೆ ಒಳಗಡೆ, ಅದನ್ನು ನೆನೆಸಲೇ ಸಾಧ್ಯ. ಆ ಮಡಿಯಾಗಿರೋ ಜಾಗ ಸುರಿದಿರೋ ನೀರನ್ನ ಈ ಮಡಿ ಇಲ್ಲದೆ ಇರೋರು ಚೆನ್ನಾಗಿ ಕುಡಿತಾ ಇದ್ದಾರೆ. ಇದು ನಮ್ಮ ಭಾರತದ ದುಸ್ಥಿತಿ. ನಾನು ಅಂದ್ಕೊಂಡೆ, ಇದು ಬರ್ತಾ ಇದೆಯಲ್ಲ, ಅಭಿಷೇಕದ ನೀರು ಬರ್ತಾ ಇದೆಯಲ್ಲ, ಈ ಅಭಿಷೇಕದ ನೀರು ಹೆಂಗಿದೆಯಲ್ಲ ಮಿಕ್ಸ್. ಯಾಕಂದ್ರೆ ಒಂದು ಕಡೆ ಏನಂದ್ರೆ ಸುರಿದಿರೋದೆಲ್ಲ ಐಟಮ್ ಒಳ್ಳೇದೇ, ಐಟಮ್ ಏನು ತಪ್ಪಿಲ್ಲ. ಅದೇ ಒಳಗಡೆ ಒಳ್ಳೆ ಐಟಮ್ ಹೊರಗಡೆ ಹೋಗಿದೆ. ಅಂದ್ರೆ ಒಟ್ಟಿಗೆ ಸೇರಿ ಬರುವಂತ ಒಂದು ಆ ನೀರಿದೆಯಲ್ಲ, ಅದು 100ಕ್ಕಷ್ಟ ಅಲ್ಲ. ಇನ್ನು ಯಾವ ರೋಗ ಬರಿಸುತ್ತೆ ಗೊತ್ತಿಲ್ಲ, ಯಾವ ರೋಗ ಬರಿಸುತ್ತೆ ಗೊತ್ತಿಲ್ಲ. ಆದ್ರೆ ಅಂತ ಸ್ಥಳದಲ್ಲಿ ಕರ್ತನು ನಮ್ಮನ್ನ ಒಂದು ಒಳ್ಳೆಯ ಸ್ಥಾನದಲ್ಲಿ ನಮ್ಮನ್ನ ಇಟ್ಟಿದ್ದಾನೆ. ಒಳ್ಳೆಯ ಸ್ಥಾನದಲ್ಲಿ ನಮ್ಮನ್ನ ಇಟ್ಟಿದ್ದಾನೆ. ಆದ್ರೆ ನಾವೊಂದು ಕೆಲವು ಸಾರಿ ಇರೋದಂದ್ರೆ, ಇಂಥ ಒಂದು ಯೋಗ್ಯತೆಯನ್ನ, ಇಂಥ ಒಂದು ಕೃಪೆಯನ್ನ ಕೊಟ್ಟ ದೇವರಿಗೆ ಮಹಿಮೆಯನ್ನು ಸಲ್ಲಿಸದೆ ನಾವೇನ್ ಮಾಡ್ತಿದ್ದೇವೆ? ವ್ಯಕ್ತಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಭೂಮಿಯಲ್ಲಿ ಇಲ್ಲದ ವ್ಯಕ್ತಿಗೆ ನಾವು ಮಹಿಮೆಯನ್ನು ಸಲ್ಲಿಸ್ತಾ ಇದ್ರೆ, ಕರ್ತನು ಆ ವ್ಯಕ್ತಿಯನ್ನು ಉಪಯೋಗಿಸದೆ ಹೋಗಿದ್ದರೆ, ಆ ಜ್ಞಾನವನ್ನ ಕೊಡದೆ ಹೋಗಿದ್ದರೆ, ಆ ಒಂದು ಬರವಣಿಗೆ ಇವತ್ತಿನ ದಿವಸ ಭಾರತ ದೇಶದಲ್ಲಿ ಇರುತ್ತಿರಲಿಲ್ಲ. ಪ್ರಿಯರೇ, ಹಲ್ಲೆಲೂಯಾ. ಅದರಲ್ಲಿ ಒಂದನ್ನು ತಿಳಿದುಕೊಳ್ಳಬೇಕು, ಎಲ್ಲಾ ಕಾರ್ಯವನ್ನ ಬಿಡುಗಡೆಗೊಳಿಸಿದ್ದು ನಮ್ಮ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನಿಗೆ ಮಹಿಮೆಯು ಸಲ್ಲುವುದಾಗಲಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕುಷ್ಠರೋಗಿ ತಾನು ಸ್ವಸ್ಥನಾಗಬೇಕೆಂದು ಯಾರ ಬಳಿಗೆ ಬರ್ತಾ ಇದ್ದಾರೆ? ಬಿಡುಗಡೆ ಕೊಡುವಂತ ಯೇಸು ಕ್ರಿಸ್ತನಿಗೆ ಬಳಿಗೆ ಬರ್ತಿದ್ದಾನೆ. ಯೇಸು ಕ್ರಿಸ್ತನ ಏನ್ ಮಾಡಿದ್ರು? ಸ್ಕ್ಯಾನ್ ಮಾಡಿ ಪಾಳೆಯದ ಹೊರಗಡೆ ಇಟ್ಟರೆ ಆತನು ಕೈ ನೀಡಿ, ಆತನು ಮುಟ್ಟದೆ ಅಲ್ಲ, ಆತನನ್ನ ಮುಟ್ಟಿ ನನಗೆ ಕುಷ್ಠರೋಗ ಬರುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನನ್ನಲ್ಲಿ ಕುಷ್ಠ ರೋಗವನ್ನ ಸ್ವಸ್ಥ ಮಾಡುವಂತ ಆಂಟಿ ಕುಷ್ಠ ರೋಗ ಆಗಿರುವಂತ ವ್ಯಾಕ್ಸಿನ್ ಆಗಿರಬಹುದು, ಅಥವಾ ಮದ್ದು ಆಗಿರಬಹುದು, ಔಷಧಿ ಆಗಿರೋದು, ಸಮಸ್ತವು ನನ್ನ ಕೈಯಲ್ಲಿದೆ. ನಾನೀಗ ಮುಟ್ಟುವಾಗ ನನಗೆ ಮನಸ್ಸುಂಟು, ಶುದ್ಧನಾಗು ಎಂದನು. ಕೂಡಲೇ ಅಟ್ ದಟ್ ಸೆಕೆಂಡ್, ಹಲ್ಲೆಲೂಯಾ, ಕೂಡಲೇ ಆತನ ಕುಷ್ಠವು ಸ್ವಸ್ಥವಾಯಿತು. ಹಲ್ಲೆಲೂಯಾ. ಇವತ್ತಿನ ದಿವಸವೂ ಕರ್ತನೆ ಹೇಳ್ತಾ ಇದ್ದಾರೆ, ಈ ಸ್ವಸ್ಥತೆಯ ತಿಂಗಳಲ್ಲಿ ಬೇರೆ ರೋಗದಿಂದ ಸ್ವಸ್ಥವಾಗುವುದಕ್ಕೆ ಬಯಸುತ್ತಿರುವಂತ, ಅದು ನಿಮ್ಮ ಆತ್ಮಿಕ ಸ್ವಸ್ಥತೆ ಆಗಿರಬಹುದು, ನಿಮ್ಮ ಶಾರೀರಿಕ ಸ್ವಸ್ಥತೆ ಆಗಿರಬಹುದು, ಮಾನಸಿಕ ನೋವಿನಿಂದ ನೀವು ಕುಡಿರಬಹುದು. ಕರ್ತನೆ ಹೇಳ್ತಾ ಇದ್ದಾನೆ, ಕ್ಷಣ ಮಾತ್ರದಲ್ಲಿ ನಾನು ಗುಣಪಡಿಸ್ತೇನೆ. ಆದ್ರೆ ನೀನು ಕುಷ್ಠ ರೋಗಿಯ ರೀತಿಯಲ್ಲಿ ಬರಬೇಕಾಗಿದೆ. ಪಾಳೆಯವನ್ನ ಮೀರಿ ಬರಬೇಕು, ನೀನು ಈ ಜನರನ್ನ ಮೀರಿ ಬರಬೇಕು, ಸಮಾಜವನ್ನ ಎದುರಿಸಿ ಬರಬೇಕು, ಎಲ್ಲ ನಿನ್ನ ಕುಟುಂಬವನ್ನು ಎದುರಿಸಿ ಬರಬೇಕು. ಎದುರಿಸಿ ಬಂದರೆ ಮಾತ್ರವೇ ನಿನಗೆ ಸ್ವಸ್ಥತೆ ಸಿಗುವಂತಾಗಿದೆ. ಹಲ್ಲೆಲೂಯಾ. ಆಗ ಯೇಸುವನಿಗೆ ಯಾರಿಗೂ ಹೇಳಬೇಡ ನೋಡು, ಆದ್ರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ ಮೋಶೆ ನೇಮಿಸಿದ ಕಾಣಿಕೆಯನ್ನು ಕೊಡು, ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಹೇಳಿದನು. ಹಲ್ಲೆಲೂಯಾ. ಈಗ ಯಾಜಕರಲ್ಲಿ ಯಾರಿಗಿದ್ದಾನೆ? ಈತನು ಯಾಜಕರಲ್ಲಿ ಮಹಾಯಾಜಕ. ಹಲ್ಲೆಲೂಯಾ. ಯಾಜಕರಲ್ಲಿ ಮಹಾಯಾಜಕ ಇಸ್ರೇಲ್ ಪಟ್ಟಣದಲ್ಲಿ ಬಂದಿದ್ದಾನೆ ಅಂತ ಹೇಳ್ಕೊಂಡು ನಿನ್ನ ಯಾಜಕ ಇದ್ದಾನಲ್ಲ, ಅವನಿಗೆ ತಿಳಿಸು. ಅವನಿಗೋಗಿ ಕಾಣಿಕೆ ಕೊಟ್ಟು ಏನ್ ಮಾಡು? ಜನರಿಗೆ ಸಾಕ್ಷಿ ಆಗಲಿ. ಹಲ್ಲೆಲೂಯಾ. ಯಾರು ಗುಣಪಡಿಸುವುದು ನನ್ನ ಅಂತ ಅನ್ಕೊಂಡು ಅವರು ಕೇಳಲಿ. ನೀನು ಹೇಳೋದು ಬೇಡ,
ಆದ್ರೆ ಅದು ಗೊತ್ತಾಗ್ತದೆ ಅವರಿಗೆ. ಹಲ್ಲೆಲೂಯ. ಈ ಪಟ್ಟಣದಲ್ಲಿ ಒಬ್ಬ ಯಾಜಕರ ಮೇಲೆ ಮಹಾಯಾಜಕನು ಬಂದಿದ್ದಾನೆ. ಹಲ್ಲೆಲೂಯ. ಇಲ್ಲಿರುವಂತ ಹಾಸ್ಪಿಟಲ್ಗಳಿಗೆ, ಹಾಸನ ಮಠದಲ್ಲಿರುವ ಹಾಸ್ಪಿಟಲ್ಗೆ ಗೊತ್ತಾಗಲಿ, ಇಲ್ಲಿರುವಂತ ಲೋಕದ ಜನರಿಗೆ ಗೊತ್ತಾಗಲಿ, ಇಲ್ಲಿ ರೋಗ ಗುಣಪಡಿಸುವಂತ ಒಂದು ದೊಡ್ಡ ವೈದ್ಯನಿದ್ದಾನೆ. ವೈದ್ಯರಲ್ಲಿ ಘನ ವೈದ್ಯನಿದ್ದಾನೆ. ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ನಮ್ಮ ಸಭೆಯಲ್ಲಿ ಕಾರ್ಯ ಮಾಡುತ್ತಾನೆ ಅನ್ನೋದು ಎಲ್ಲರಿಗೂ ತಿಳಿದು ಬರುವುದಾಗಲಿ. ಹಲ್ಲೆಲೂಯ. ಆದ್ರೆ ಈಗಿನ ದಿನಮಾನದಲ್ಲಿ ಆತನ ಮಕ್ಕಳಿಗೆ ನಂಬಿಕೆ ಇಲ್ಲ. ಆತನ ಮಕ್ಕಳಿಗೆ ನನ್ನ ದೇವರು ಗುಣಪಡಿಸ್ತಾನೆ, ನನಗೆ ಬಿಡುಗಡೆ ಕೊಡ್ತಾನೆ ಅನ್ನೋ ನಂಬಿಕೆ ಇಲ್ಲ. ಅದಕ್ಕೋಸ್ಕರವಾಗಿ ಅವರು ಆತನಿಗೆ ತಕ್ಕ ಹಾಗೆ ಜೀವಿಸ್ತಾ ಇಲ್ಲ. ಅನೇಕ ಬಾರಿ ನೋಡ್ರಿ, ಸ್ವಸ್ಥತೆ ಆಗೋದಕ್ಕೆ ಆಗದೇ ಇರೋದಕ್ಕೆ ಕಾರಣ ಏನು ಹೇಳಿ? ಅಪನಂಬಿಕೆ. ಎರಡನೇದಾಗಿ ದೇವರಲ್ಲಿ ಭರವಸೆ ಇಡದಿರೋದು. ಇನ್ನೇನು ಕಾರಣ ಇದೆ ಸ್ವಸ್ಥತೆ ಆಗದೇ ಇರೋದಕ್ಕೆ? ಹಿಜ್ಜೋಡ್ತನ. ಎರಡು ಕಾಲು, ಎರಡು ದೋಣಿಯಲ್ಲಿ ಎರಡು ಕಾಲು. ದೋಣಿ ಮುಂದೋದ್ರೆ ಮುಗಿತು. ಪಾಪದ ಜೀವಿತ. ಇದು ಎಲ್ರಿಗೂ ಗೊತ್ತಿದೆಯಾ? ನಮ್ಗೆ ಎಲ್ರಿಗೂ ಗೊತ್ತಿದೆಯಾ? ಫಸ್ಟ್ ರೋಗ ಬಂದಾಗ ನೀವು ಏನ್ ಮಾಡ್ತೀರಿ ಹೇಳ್ರಿ? ಅದು ಬಹಳ ಕಡಿಮೆ ಜನ. ಫಸ್ಟ್ ನನ್ನ ದೇವ್ರು ನನ್ನ ಕೈ ಬಿಟ್ಟ ಅಂತ ಹೇಳ್ತಾರೆ. ನನ್ನ ದೇವ್ರು ನನ್ನ ಕೈ ಬಿಟ್ಟು ಇಷ್ಟು ದಿನ, ನಮ್ದು 20 ವರ್ಷ ಆಯ್ತು, ನಾನು ರಾತ್ರಿ ನಿದ್ದೆ ಇಲ್ಲದೆ ಈ ರೀತಿಯಲ್ಲಿ ಕೊರಗ್ತಾ ಇದ್ದೀನಿ. ನನ್ನ ದೇವ್ರ ಕಣ್ಣಿಲ್ವಾ, ನನ್ಗ ದೇವ್ರ ಕಿವಿ ಇಲ್ವಾ, ನನ್ನ ದೇವರಿಗೆ ಬಾಯಿ ಇಲ್ವಾ, ನನ್ನ ದೇವರಿಗೆ ಜೀವ ಇಲ್ವಾ ಅನ್ನೋ ರೀತಿಯ ಮಾತುಗಳು ನಮಗೆ ಆಲೋಚನೆಗಳು ಬರ್ತವೆ. ಆದ್ರೆ ಮೊದಲನೇದಾಗಿ ಮಾಡಬೇಕಾಗಿರೋದೇನು ಗೊತ್ತಾ? ನನ್ನ ಪಾಪ ಏನಿದೆ ಅಂತ ಅನ್ಕೊಂಡು ಕೇಳಿಸ್ತು. ಅದು ಕ್ಲಿಯರ್ ಆಯ್ತು, ಸ್ವಸ್ಥತೆ ಬಂತು ಅಂದರೆ ಲೆಕ್ಕ. ಹಲ್ಲೆಲೂಯ. ಉಳಿದ ಕಾರಣಗಳನ್ನು ದೊಡ್ಡದಾಗಲ್ಲ. ಪಾಪ ಅನ್ನೋ ಗೋಡೆ ಇದೆಯಲ್ಲ ನಿಮ್ಮ ಮುಂದೆ ಇದೆ ಅಂತಂದ್ರೆ ದೇವರು ನಿನ್ನ ನೋಡಕ್ಕೆ ಆಗಲ್ಲ. ಒಂದು ವೇಳೆಗೆ ಕುಷ್ಠರೋಗಿ ಒಂದು ವೇಳೆ ಪಾಳೆಯಲ್ಲಿ ಎಲ್ಲೋ ಮಲಗಿದ್ದಾನೆ ಅಂತಂದ್ರೆ ಯೇಸು ಕ್ರಿಸ್ತರು ಆ ಸ್ಥಳಕ್ಕೆ ಬರೋದಿಲ್ಲ. ಕುಷ್ಠರೋಗಿ ಇದ್ದವನು ಆತನು ಬರಬೇಕು, ಅವನ ಬಳಿಗೆ, ಯೇಸುವಿನ ಬಳಿಗೆ ಬರಬೇಕು. ಬೇಕಾದವನು ಅವನು ಬರಬೇಕು, ಯೇಸುವಿನ ಬಳಿಗೆ ಕೂಗಿಕೊಂಡು ಯೇಸುವಿನ ಬಳಿಗೆ ಅವನು ಮೊರೆ ಇಟ್ಟು ಬರಬೇಕು. ಮೊರೆ ಇಟ್ಟು ಬಂದ ಕರ್ತನು ಬಿಡುಗಡೆ ಮಾಡ್ತಾನೆ. ನೋಡಿ, ಕೆಲವು ಜಾಗಕ್ಕೆ ಯೇಸು ಕ್ರಿಸ್ತನ್ ತಾನೇ ಹೋದನು, ಕೆಲವು ಜಾಗಕ್ಕೆ ಯೇಸು ಕ್ರಿಸ್ತನ ಬಳಿಗೆ ಆತನ ಬಳಿಗೆ ಬಂದನು. ಅದರಲ್ಲಿ ನಾವು ತಿಳಿದುಕೊಳ್ಳಬೇಕು, ಯೇಸು ಕ್ರಿಸ್ತನು ಹೋಗುವಂತ ಜಾಗ, ಯೇಸು ಕ್ರಿಸ್ತನ ಬಳಿಗೆ ಬರುವಂತ ವ್ಯಕ್ತಿಗಳನ್ನು ನಾವು, ಅವರ ಹೆಜ್ಜೆಗಳನ್ನು ನಾವು ಗಮನಿಸಬೇಕು. ಈ ಕುಷ್ಠರೋಗಿ ಎಲ್ಲಿ ಬರ್ತಾ ಇದ್ದಾನೆ? ಯೇಸುವಿನ ಬಳಿಗೆ ಬರ್ತಾನೆ. ಯಾಕೆಂದ್ರೆ ಆತನಿಗೆ ಸ್ವಸ್ಥವಾಗಬೇಕು. ಹಲ್ಲೆಲೂಯ. ಇವತ್ತಿನ ದಿವಸ ಸ್ವಸ್ಥವಾಗಬೇಕು, ನನ್ನ ರೋಗವು ಗುಣವಾಗಬೇಕು, ನನ್ನ ಇಮೋಷನಲ್ ಪೇನ್, ನನ್ನ ಹೃದಯದಲ್ಲಿರುವಂತಹ ನೋವು ಗುಣ ಆಗಬೇಕು, ನನ್ನ ಕುಟುಂಬದ ಸದಸ್ಯರ ರೋಗ ಗುಣ ಆಗಬೇಕು, ಸ್ಪಿರಿಚುವಲಿ ಬರ್ನ್ಔಟ್ ಆಗಿರುವಂತಹ, ಸ್ಪಿರಿಚುವಲಿ ಬೆಂದು ಹೋಗಿರುವಂತಹ ನನ್ನ ಜೀವಿತ ಗುಣ ಆಗಬೇಕೆಂದು ಬಯಸುವವರಿಗೆ ಕರ್ತನೆ ಹೇಳ್ತಾ ಇದ್ದಾನೆ, ನೀನು ಈಗ ನನ್ನ ಬಳಿಗೆ ಎಲೆ ಹೊರೆ ಹೊತ್ತವರೇ, ಎಲೆ ಕಷ್ಟಪಡುವವರೇ, ಏನ್ ಹೇಳ್ತಾ ಇದ್ದಾನೆ? ನಾನು ನಿನ್ನ ಬಳಿಗೆ ಬರ್ತೇನೆ ಅಂತ ಹೇಳ್ತಾ ಇಲ್ಲ, ನೀನು ನನ್ನ ಬಳಿಗೆ ಬರಬೇಕು. ಆವಾಗ ನಿನಗೆ ವಿಶ್ರಾಂತಿಯನ್ನ ಕೊಡ್ತೇನೆ, ರೋಗ ಶಾಂತಿಯನ್ನ ಕೊಡ್ತೇನೆ. ನಿನ್ನ ಮಾರಣಾಂತಿಕ ರೋಗವನ್ನು ನಾನು ಈ ತಿಂಗಳೇ ಗುಣಪಡಿಸುತ್ತೇನೆ. ನಮ್ಮನ್ನ ಪರಿಶುದ್ಧರಾಗಿ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನ ಸಭೆಯಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ. ಓ ಥ್ಯಾಂಕ್ ಯು ಜೀಸಸ್. ಯಾವ ರೋಗದಲ್ಲಿದ್ದಾರೋ ಗೊತ್ತಿಲ್ಲ, ಯಾರ್ಯಾರು ಕರ್ತನೆ ಯಾವ ಕರ್ತನೆ ಇಮೋಷನಲ್ ಭಾವನಾತ್ಮಕವಾದ ನೋವಿನಲ್ಲಿದ್ದಾರೋ ಗೊತ್ತಿಲ್ಲ, ಹೃದಯದಲ್ಲಿ ಯಾವುದೋ ನೋವಿನಿಂದ ಇದ್ದಾರೋ ನನಗೆ ಗೊತ್ತಿಲ್ಲ. ಓ ಪರಿಶುದ್ಧಾತ್ಮನೇ, ನಿನ್ನ ಮುಂದೆ ಕುಳಿತಿರುವಂತ ಈ ಜನರನ್ನ ಪರಿಶೋಧಿಸು, ಅವರನ್ನ ನೀನು ಸ್ಕ್ಯಾನ್ ಮಾಡಿಸುತ್ತಾರೆ. ಕರ್ತನೆ, ಎಲ್ಲೆಲ್ಲಿ ನೋವಿದೆಯೋ, ಕರ್ತನೆ, ಎಲ್ಲೆಲ್ಲಿ ಬಾಧೆ ಇದೆಯೋ, ಎಲ್ಲೆಲ್ಲಿ ರೋಗ ಇದೆಯೋ, ಎಲ್ಲೆಲ್ಲಿ ವೇದನೆ ಇದೆಯೋ, ಎಲ್ಲೆಲ್ಲಿ ಕಷ್ಟ ಇದೆಯೋ, ಈಗಲೇ ಸ್ವಾಮಿ ನಿನ್ನ ಸಾಧ್ಯ ಇಳಿದು ಬರಲಿ, ನಿನ್ನ ಸಾಧ್ಯ ಇಳಿದು ಬರಲಿ. ಅಶುದ್ಧಾತ್ಮದಿಂದ ಗುಣಪಡಿಸುವ ಅಗದಿ ಎಲ್ಲರ ಮೇಲೆ ಸುರಿಯಲ್ಪಡಲಿ. ಕರ್ತನೇ, ನಿನ್ನ ಕಾಯವುಳ್ಳ ಬಾಸುಂಡೆವುಳ್ಳ ಹಸ್ತ ಒಬ್ಬೊಬ್ಬರನ್ನ ಮುಟ್ಟುತ್ತಿರುವುದಕ್ಕಾಗಿಸ, ಒಬ್ಬೊಬ್ಬರನ್ನು ಮುಟ್ಟುತ್ತಿರುವುದಕ್ಕಾಗಿಸ.
ನಿನ್ನ ವಾಸುಂಡೆಗಳಿಂದ ನಮಗೆ ಗುಣವಾಯಿತಲ್ಲ ಕರ್ತನೆ. ನಿನ್ನ ವಾಸುಂಡೆಗಳಿಂದ ನಮಗೆ ಗುಣವಾಯಿತಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೀಸಸ್ we praise you. ಪರಿಶುದ್ಧನಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವಶಕ್ತನೇ, ಸರ್ವವಲ್ಲಭನೇ, ಮಹಿಮೆ ಉಳ್ಳ ದೇವರೇ, ಬೆಳಗಿನ ಜಾವದಲ್ಲಿ ನಿನ್ನ ಸಾನ್ನಿಧ್ಯಕ್ಕೆ ಬರೆದು ಕೊಟ್ಟದ ಕೃಪೆಗಾಗಿ ಸ್ತೋತ್ರ. ಯೇಸುವೇ ಕರ್ತನೇ, ರಾಜ ಇಲ್ಲಿ ಕುಳಿತಿರುವಂತವರು ಕರ್ತನೇ ಒಬ್ಬೊಬ್ಬರ ನಿನ್ನ ಕರಗಳಿಗೆ ಒಪ್ಪಿಸ್ತಾನೆ. ಕರ್ತನೇ ನೀನು ತಾನೇ ಅವರನ್ನ ಮುಟ್ಟು ಸ್ವಾಮಿ, ಅವರನ್ನ ಸ್ವಸ್ಥಪಡಿಸು, ಬಿಡುಗಡೆಗೊಳಿಸು. ಈ ಸ್ವಸ್ಥತೆ ತಿಂಗಳಲ್ಲಿ ಅವರು ಕರ್ತನೆ ಸ್ವಸ್ಥತೆಯನ್ನು ಹೊಂದಿಕೊಳ್ಳುವಾಗ ನೀನು ಕಾರ್ಯ ಮಾಡು ಕರ್ತನೇ. ರಾಜ ಅನೇಕರ ಜೀವನದಲ್ಲಿ ಪಾಪದ ಗೋಡೆ ಇರೋದ್ರಿಂದ ನೀನವರನ್ನ ಮುಟ್ಟುವುದಕ್ಕೆ ಆಗ್ತಾ ಇಲ್ಲ, ನೀನವರನ್ನ ನೋಡುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕರ್ತನೆ. ನೀನವರನ್ನ ಕರ್ತನೆ ಸ್ವಸ್ಥಪಡಿಸುವುದಕ್ಕೆ ಆಗ್ತಾ ಇಲ್ಲ ಕರ್ತನೆ. ನೀನು ಕರ್ತನೆ ರಾಜ ಕರ್ತನೆ ಈ ದಿವಸ ಸ್ವಾಮಿ ಅವರೆಲ್ಲ ಪಾಪಗಳಿಂದ ವಿಮುಕ್ತರಾಗಿ ಕರ್ತನೆ ನಿನ್ನ ಕಡೆ ತಿರುಗಿಕೊಳ್ಳುವಾಗ ನೀನು ಅವರನ್ನ ಸ್ವಸ್ಥ ಮಾಡು ಯೇಸುವೇ. ಕರ್ತನೆ ಅವರ ಮೇಲಿನ ಶಾಪದ ಕಟ್ಟುಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಕರ್ತನೆ ಅನೇಕ ವರ್ಷಗಳಿಂದ ಅವರನ್ನ ಬಾಧಿಸುತ್ತಿರುವ ದುರಾತ್ಮನ ಕಾರ್ಯಗಳು ಲಯವಾಗಲಿ ಯೇಸುವಿನ ನಾಮದಲ್ಲಿ. ಬಿಡುಗಡೆ ಕೊಟ್ಟು ನಿನ್ನ ಸ್ವಸ್ಥತೆ ಕೊಟ್ಟು ನಡೆಸಬೇಕಾಗಿ ನಾವು ನಂಬುತ್ತೇವೆ ಸ್ವಾಮಿ. ನಿನ್ನ ವಾಗ್ದಾನ ನೀನು ಕೊಟ್ಟಿದ್ದ ವಾಗ್ದಾನ ನಿನಗೆ ನೆನಪಿಸ್ತೇವೆ ಕರ್ತನೇ. ರಾಜ ಪರಿಶುದ್ಧನಾದ ದೇವರೇ, ಅಬ್ರಹಾಮನ ನಿನಗೆ ಕರ್ತನೆ ನಿನ್ನ ವಾಗ್ದಾನ ನೆನಪಿಸಿದನು ಕರ್ತನೆ. ಅದೇ ರೀತಿಯಲ್ಲಿ ಈ ಸಮಯದಲ್ಲಿ ನಿನ್ನ ವಾಗ್ದಾನವನ್ನು ನಾವು ನಿನಗೆ ನೆನಪಿಸ್ತಾ ಇದ್ದೇವೆ. ನಮಗೆ ಕರ್ತನೆ ಸ್ವಸ್ಥತೆ ಅನುಗ್ರಹಿಸು, ಬಿಡುಗಡೆಯನ್ನು ಕೊಡು, ನೀನು ತಾನೇ ನಡೆಸು ಕರ್ತನಾದ ಯೇಸು ಸ್ವಾಮಿ. ಸಭೆ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ಜೀವವುಳ್ಳ ತಂದೆ.